ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಸಿಂಪಲ್ ಆಗಿ ಪೈನಾಪಲ್ನ ಬಳಸಿ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಡಯಟ್ ಏನಾದರೂ ಮಾಡ್ತಾ ಇದ್ರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಆರಾಮಾಗಿ ಇದನ್ನು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮಾಡ್ಕೋಬೋದು, ಮತ್ತು ಹೊಟ್ಟೆ ತುಂಬಿದಾಗೂ ಕೂಡ ಇರುತ್ತೆ, ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು ಪೈನಾಪಲ್. ಹಾಗಾಗಿ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಪೈನಾಪಲ್ ಸಲಾಡ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪೈನಾಪಲ್ ಸಲಾಡ್ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಅಷ್ಟು ಪೈನಾಪಲ್ ತಗೊಂಡಿದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಪೈನಾಪಲ್ ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂತ 1 ಟೊಮೆಟೊ 1 ಕಪ್ ತಗೊಂಡಿದ್ದೀನಿ. ಈರುಳ್ಳಿ 1/2 ಕಪ್, ಸೌತೆಕಾಯಿ 1 ಕಪ್ ತಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಪೇಸ್ಟ್ 1 ಸ್ಪೂನ್ ತಗೊಂಡಿದ್ದೀನಿ. ಮತ್ತೆ ಲೆಮನ್ ಜ್ಯೂಸ್ ತಗೊಂಡಿದ್ದೀನಿ. 3 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಇದೆ. ನಿಮಗೆ ಪೈನಾಪಲ್ ಹುಳಿ ಇದ್ರೆ ಲೆಮನ್ ಜ್ಯೂಸ್ ಅನ್ನ ಸ್ಕಿಪ್ ಮಾಡಿ, ಇಲ್ಲ ಅಂದ್ರೆ ಲೆಮನ್ ಜ್ಯೂಸ್ ಅನ್ನ ಬಳಸಬಹುದು. ಫೈನ್ ಚಾಪ್ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಹನಿ ಬಳಸ್ತಾ ಇದ್ದೀನಿ. ಬೇಕಂದ್ರೆ ನೀವು ಶುಗರ್ ಅನ್ನು ಕೂಡ ಇದಕ್ಕೆ ಬಳಸಬಹುದು. ರುಚಿಗೆ ಸ್ವಲ್ಪ ಉಪ್ಪು, 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ ಅಂದ್ರೆ ರೆಡ್ ಗ್ರೀನ್ ಕ್ಯಾಪ್ಸಿಕಮ್ನ ಇಲ್ಲಿ ಬಳಸಬಹುದು. ತುಂಬಾ ಕಲರ್ಫುಲ್ ಆಗೂ ಕಾಣಿಸ್ತಾ ಇದೆ ಅಲ್ವಾ? ಸರ್ವ್ ಮಾಡೋಣ ಈಗ. ಫ್ರೆಂಡ್ಸ್, ಹೆಲ್ತಿ ಅಂಡ್ ಟೇಸ್ಟಿ ಆಗಿರುವಂತ ಕಲರ್ಫುಲ್ ಸಲಾಡ್ ರೆಡಿ ಆಗಿದೆ. ಪೈನಾಪಲ್ ಸಲಾಡ್ ತುಂಬಾ ಹೆಲ್ತ್ ಒಳ್ಳೇದು, ತುಂಬಾ ಟೇಸ್ಟಿಯಾಗಿ ಕೂಡ ಇದೆ. ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಫ್ರೆಂಡ್ಸ್, ನೋಡಿದ್ರಲ್ಲ ಸಿಂಪಲ್ ಆಗಿ ಹೇಗೆ ಪೈನಾಪಲ್ ಸಲಾಡ್ ಮಾಡೋದು ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ಡಯಟ್ ಮಾಡ್ತಾ ಇದ್ರೆ ನಿಮ್ಮ ಡಯಟ್ ಪ್ಲ್ಯಾನಲ್ಲಿ ಈ ರೆಸಿಪಿನ ಆ್ಯಡ್ ಮಾಡ್ಕೊಳ್ಳಿ. ಬೇರೆಯವರು ಏನಾದರೂ ಡಯಟ್ ಮಾಡದೇ ಇರೋರು ಇದ್ದರೆ ಅವರು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೆ ಇಷ್ಟ ಆಗುತ್ತೆ. ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.